ಇನ್ನು ಕನ್ನಡದ ಬಿಗ್ ಬಾಸಿನ ಸೀಸನ್ 13 ಈಗ ಪ್ರಾರಂಭವಾಗ್ತದೆ. ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ 7ರಲ್ಲಿ ಕಾಣಿಸಿಕೊಂಡಿದ್ದಂತಹ ನಟಿಯೊಬ್ಬರು ಇದೀಗ ಕೊನೆಯುಸಿರೆಳೆದಂಥದ್ದು. ಅದು ಕೂಡ ಆತ್ಮಹತ್ಯೆ ಆಗಿರುವಂಥದ್ದು. ಈ ಹಿಂದೆನೂ ಕೂಡ ಅವರು ಆತ್ಮಹತ್ಯೆ ಪ್ರಯತ್ನ ಪಟ್ಟಿರೋ ಸಂದರ್ಭ ಸ್ನೇಹಿತರೆಲ್ಲ ಸೇರಿ ಉಳಿಸಿದರು. ಕೊರೋನಾ ಲಾಕ್ಡೌನ್ ಆದ ನಂತರ ಅವರಿಗೆ ಅವಕಾಶಗಳ ಕೊರತೆ ಉಂಟಾಗಿ ಮತ್ತು ಸಾಕಷ್ಟು ಸಾಲ ಮಾಡಿಕೊಂಡಿದ್ದರಿಂದ ಮತ್ತು ಕುಟುಂಬದವರು ಆಸ್ತಿಗಾಗಿ ಮಾಡಿದಂಥ ಮೋಸದಿಂದ ಅವರು ನೊಂದಿದ್ರು. ಕನ್ನಡ ಬಿಗ್ ಬಾಸ್ ಸೀಸನ್ 7ರಲ್ಲಿ ಕೂಡ ತುಂಬಾ ಅದ್ಭುತವಾಗಿ ಆಡಿದಂಥ ಇವರು ಸಿನಾಮಿ ಕಿಟ್ಟಿ ಅವರಿಗೆ ತುಂಬಾ ಆತ್ಮೀಯ ಸ್ನೇಹಿತೆಯಾಗಿದ್ದರು. ಅವ್ರು ಬೇರೆ ಯಾರಲ್ಲ, ಜಯಶ್ರೀರಾಮಯ್ಯ ಅವರು. ಜಯಶ್ರೀರಾಮಯ್ಯ ಅವ್ರನ್ನ ನೀವು ಒಪ್ಪುಳಿ ಕಾರ ಸಿನಿಮಾದಲ್ಲಿ ಕೂಡ ನೋಡಿದ್ದೀರಾ. ಮತ್ತು ಬಿಗ್ ಬಾಸ್ನಲ್ಲಿ ಸೀಸನ್ 7ರಲ್ಲಿ ಸುಮಾರು 65ರಿಂದ 70 ದಿನಗಳ ಕಾಲ ಆಟನೂ ಕೂಡ ತುಂಬಾ ಅದ್ಭುತವಾಗಿ ಆಡ್ತಾರೆ. ಇಂಥ ಅದ್ಭುತವಾದ ಕಲಾವಿದೆ ಮಾಡಲಿಂಗ್ ಕ್ಷೇತ್ರದಿಂದ ಆಯ್ಕೆಯಾಗಿ ಬಿಗ್ ಬಾಸ್ನಲ್ಲಿ ಬಂದಂಥ ಇವರು ಇದೀಗ ಈ ರೀತಿ ದುರಂತ ಅಂತ ಕಂಡಿರೋದು ವಿಪರ್ಯಾಸ ಅಂತ ಹೇಳ್ಬೋದು. ಸದ್ಯ ಮಧ್ಯರಾತ್ರಿಯಲ್ಲಿ ಆತ್ಮಹತ್ಯೆ ಆಗಿರೋದು. ಸದ್ಯ ಬೆಳಗಿನ ಜಾವದಲ್ಲಿ ಕೆಲಸ ಮಾಡೋಕ್ಕೆ ಹೋದ ಸಂದರ್ಭ ಗೊತ್ತಾಗಿದೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಈಗಾಗಲೇ ಅವರು ಸಾವನ್ನಪ್ಪಿ ಸುಮಾರು 2 ಗಂಟೆಗಳ ಕಾಲ ಅಧಿಕ ಆಗಿದೆ ಅಂತಲೂ ಸಹ ಹೇಳಿರುವಂಥದ್ದು. ಜಯಶ್ರೀರಾಮಯ್ಯವರು ಸದ್ಯ ಬರೆದಿದ್ದಂಥ ಪತ್ರದಲ್ಲೂ ಕೂಡ ನಾನು ಮಾಡೋ ಸಾಲಗಳನ್ನು ಸಾಧ್ಯವಾದ ತಿಳಿಸಿ ಮಾವಂದಿರ ಅಂತ ಹೇಳ್ಬಿಟ್ಟು ಬರೆದಿರೋದು. ಎಂಥವರ ಮನಸ್ಸನ್ನು ಕೂಡ